ಮಾಲೂರು ವಿಧಾನಸಭಾ ಮರುಮತ ಎಣಿಕೆ ಮುಕ್ತಾಯಗೊಂಡಿದೆ. ಮತ ಎಣಿಕೆ ಫಲಿತಾಂಶ ಸದ್ಯಕ್ಕೆ ಘೋಷಣೆ ಆಗೋದಿಲ್ಲ. ಮಾಲೂರು ವಿಧಾನಸಭಾ ಕ್ಷೇತ್ರದ ಈ ಹಿಂದೆ 2023ರಲ್ಲಿ ನಡೆದಂತಹ ಅಸೆಂಬ್ಲಿ ಎಲೆಕ್ಷನ್, ಅದರಲ್ಲಿ ಗೆದ್ದಂತಹ ಕಾಂಗ್ರೆಸ್ನ ಶಾಸಕರು, ಅದರಲ್ಲಿ ಸೋತಂತಹ ಅಭ್ಯರ್ಥಿ ಚುನಾವಣಾ ಆಯೋಗಕ್ಕೆ ಮೊದಲು ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮತ ಎಣಿಕೆಯಲ್ಲಿ ಗೋಲ್ಮಾಲ್ಗಳಾಗಿದ್ದಾವೆ, ನಾನು ಸೋಲುವ ಅಭ್ಯರ್ಥಿ ಅಲ್ಲ, ನಾನು ಗೆಲ್ಲುವ ಅಭ್ಯರ್ಥಿ. ಹಾಗಾಗಿ ಈ ಎಣಿಕೆಯಲ್ಲಿ ನನಗೆ ಸಂದೇಹ ಇದೆ. ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬಹುದಾದ, ಅಂದರೆ ಅಭ್ಯರ್ಥಿಗೆ ಸಲ್ಲಿಸಬಹುದಾದ ಒಂದು ಹಕ್ಕದು. ಚುನಾವಣಾ ಆಯೋಗ ಅದನ್ನು ಸ್ವೀಕಾರ ಮಾಡಿಕೊಂಡು ನೀವು ಕೋರ್ಟಿಗೆ ಹೋಗಿ ಅಂತ ಹೇಳ್ತು. ಅದಾದ ನಂತರ ಅವರು ಕೋರ್ಟಿಗೆ ಹೋದ್ರು. ಕೋರ್ಟಿನಲ್ಲಿ ಬಂದ ಆದೇಶ, ಆಗಿನ ಗೆದ್ದ ಅಭ್ಯರ್ಥಿಯ ಶಾಸಕ ಸ್ಥಾನ ಅಸಿಂಧಾಯಿತು. ಅದಕ್ಕೊಂದು ತಡೆಯಾಜ್ಞೆ ಬಂತು. ಮರು ಎಲೆಕ್ಷನ್ ಆಗಬೇಕು ಅಂತ ಆಯಿತು. ಮಾಲೂರಿನಲ್ಲಿ ಅಗೇನ್ ಎಲೆಕ್ಷನ್ ಆಯಿತು. ಅಲ್ಲ, ಮಾಲೂರಿನಲ್ಲಿ ಈ ಹಿಂದೆ ಆದಂಥ ಎಲೆಕ್ಷನ್ ಅದರ ಮರು ಎಣಿಕೆ ಆಯಿತು. ಅದು ಕೋರ್ಟ್ನ ನಿಯಮದಂತೆ ಅಥವಾ ಕೋರ್ಟಿನ ಅನುಮತಿಯಂತೆ. ಈಗ ಆ ರೀಕೌಂಟಿಂಗ್, ಮರು ಮತ ಎಣಿಕೆ, EVM ಮಷೀನ್ನಲ್ಲಿ ಅಡಕ ಆಗಿದ್ದಂತಹ ಅದೇ ವೋಟ್ ಲೀಸ್ಟನ್ನು ಅಥವಾ ವೋಟ್ ಮಾಡಲ್ಪಟ್ಟಿದ್ದನ್ನು ಎಣಿಕೆ ಮಾಡಲಾಗಿದೆ. ಎಲೆಕ್ಷನ್ ಕಮಿಷನ್ ಅದನ್ನು ಈಗ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಈ ಕೇಸು ಮೊದಲು ಎಲೆಕ್ಷನ್ ಕಮಿಷನ್ ಮುಖೇನ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶದಂತೆ ಅಲ್ಲಿ ಮರು ಎಣಿಕೆ ಆಗಿರೋದು. ಹಾಗಾಗಿ ಇದರ ಫಲಿತಾಂಶವೂ ಕೂಡ ನ್ಯಾಯಾಲಯದ ಮುಖೇನವೇ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕು. ಏಕಾಏಕಿ ಪ್ರತ್ಯೇಕವಾದ ಎಲೆಕ್ಷನ್ ಕಮಿಷನ್ ಕೂಡ ಅನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ. ನಿಯಮ ಅದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ನಿಯಮ ಇದ್ದಾವೆ. ಈಗ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ದಾಖಲಾದರೆ ಸ್ಟೇಷನ್ ಕಾಂಪ್ರಮೈಸ್ ಸೆಕ್ಷನ್ನ ಅಡಿಯಲ್ಲೇನಾದರೂ ದಾಖಲಿಸಲ್ಪಟ್ಟರೆ ಅದು ಸ್ಟೇಷನ್ನಲ್ಲೇ ಇತ್ಯರ್ಥ ಆಗಬೇಕು. ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತಿಲ್ಲ, ನ್ಯಾಯಾಲಯಕ್ಕೆ ಹೋಗಬೇಕು ಅಂತೇನೂ ಇಲ್ಲ. ಅಲ್ಲಿಗೆ ಅದು NCR ಮುಖಾಂತರವಾಗಿ FIR ಆಗದೆ ಆ ಸೆಕ್ಷನ್ ಮುಕ್ತಾಯಗೊಳ್ಳುತ್ತೆ. ಇನ್ನೇನಾದರೂ ಆ ಸೆಕ್ಷನ್ನಲ್ಲಿ ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಾದ ಸೆಕ್ಷನ್ ಆದರೆ ನೀವು ಕೋರ್ಟಿಗೆ ಹೋಗಬೇಕು. ಹಾಗೇನೆ ಇದು ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡುವಂತಹ ಒಂದು ಕೇಸ್ ಅಲ್ಲ, ಬದಲಾಗಿ ಕೋರ್ಟ್ ಎತ್ತಿಕೊಂಡಂತಹ ಒಂದು ಪ್ರಕರಣ. ಕೋರ್ಟ್ನ ಅನುಮತಿಯಂತೆ ಮರು ಎಣಿಕೆ ಆಯಿತು. ಫಲಿತಾಂಶ ಇವತ್ತು ಮರು ಎಣಿಕೆ ಮುಕ್ತಾಯಗೊಂಡಿದೆ. ಅದರ ಫಲಿತಾಂಶವೂ ಕೂಡ ಪ್ರಕಟಗೊಳ್ಳದೆ ಮುಚ್ಚಿದ ಲಕೋಟೆಯಲ್ಲಿ, ಅಂದರೆ ಅತ್ಯಂತ ಪಾರದರ್ಶಕವಾಗಿರೋದಿಲ್ಲ, ಅದನ್ನು ಲಕೋಟೆಯಲ್ಲಿ ಮುಚ್ಚಲ್ಪಡುತ್ತೆ. ಅದನ್ನು ತಗೊಂಡೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನು. ಇನ್ನು ಕೋರ್ಟೇ ನಿರ್ಧಾರ ಮಾಡುತ್ತೆ ಅಂದರೆ, ಮಾಲೂರು ಮತಕ್ಷೇತ್ರ, ಅಲ್ಲಿ ಸೂಕ್ಷ್ಮವಾದ ವಾತಾವರಣ ಸೃಷ್ಟಿ ಆಗದ ರೀತಿಯಲ್ಲಿ ಈಗ ಎರಡೂ ಅಭ್ಯರ್ಥಿಗಳಿಗೂ ಕೂಡ ಗೊಂದಲಗಳಿರ್ತವೆ, ಆತಂಕ ಇರ್ತವೆ. ನಾನು ಆಲ್ರೆಡಿ ಗೆದ್ದವನು, ಮತ್ತು ಮರು ಎಣಿಕೆ ಆಯಿತು, ಎಗೇನ್ ಈ ಫಲಿತಾಂಶದಲ್ಲೇನಾದರೂ ನಾನು ಸೋತಿದ್ರೆ ಅಲ್ಲಿ ಇವರ ಹಿಂಬಾಲಕರು, ಫಾಲೋವರ್ಸ್ಗಳು ಗಲಭೆ ಮಾಡೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದು DC ಕಚೇರಿಗೆ ಅದರ ಆದೇಶ ಹೋಗುತ್ತೋ ಅಥವಾ ಏಕಾಏಕಿ ಕೋರ್ಟ್ ಅದನ್ನು ಬಹಿರಂಗಪಡಿಸುತ್ತೋ, ಅವೆಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟಿರುವಂತಹದ್ದು. ಮಾಲೂರು ಮತಕ್ಷೇತ್ರದ ಮರು ಎಣಿಕೆ ಮುಕ್ತಾಯಗೊಂಡಿದೆ. ಅದರ ಫಲಿತಾಂಶ ಮಾತ್ರ ನ್ಯಾಯಾಲಯದ ಅಂಗಳದಲ್ಲಿದೆ. ನ್ಯಾಯಾಲಯದಿಂದ ಯಾವಾಗ ಅಧಿಕೃತವಾಗಿ ಘೋಷಣೆಯಾಗುತ್ತೋ, ಈಗ ಎರಡೂ ಅಭ್ಯರ್ಥಿಗಳಿಗೆ ಡವಡವ ಶುರುವಾಗಿದೆ. ಯಾವಾಗ ಬಹಿರಂಗ ಆಗುತ್ತೋ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.